ಇವತ್ತು ನನ್ನ ಮುಂದೆ ಒಪ್ಪೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಎರಡು ಹೊಸ ಸ್ಮಾರ್ಟ್ಫೋನ್ ಇದೆ, ಒಪ್ಪೋ ರೀನೋ 12 ಮತ್ತು ಒಪ್ಪೋ ರೀನೋ 12 ಪ್ರೋ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಫೋನ್ನ ಬೆಲೆ ರಿವೀಲ್ ಆಗಿಲ್ಲ. ಈ ಫೋನ್ ಬಾಕ್ಸ್ಗಳ ಮೇಲೆ ಒಪ್ಪೋ ರೀನೋ 12 ಮೇಲೆ 44,000 ಇದೆ, ಒಪ್ಪೋ ರೀನೋ 12 ಪ್ರೋ ಮೇಲೆ 54,000 ಇದೆ. ಆ್ಯಕ್ಚುಲಿ ಇಷ್ಟೊಂದು ಲಾಂಚ್ ಆಗಲ್ಲ. ನಂಗನ್ನಿಸ್ದಂಗೆ ರೀನೋ 12 ಮೋಸ್ಟ್ಲಿ ಒಂದು 30,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಒಪ್ಪೋ ರೀನೋ 12 ಪ್ರೋ ಒಂದು 40,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಇಷ್ಟೊಂದು ದುಡ್ಡು ಕೊಡುವಂಥದ್ದು ಈ ಸ್ಮಾರ್ಟ್ಫೋನಲ್ಲಿ ಏನಿದೆ, ತಗೊಬೋದಾ? ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಎರಡು ಫೋನ್ಗಳ ಬಾಕ್ಸನ್ನು ನೋಡಿದ್ರೆ ಇದ್ರ ಮೇಲ್ಗಡೆ ಒಪ್ಪೋ AI ಫೋನ್ ಅಂತ ಹಾಕಿದರೆ ಆಯ್ತಾ. ಇತ್ತೀಚೆಗೆ ಎಲ್ಲ ಫೋನ್ಗಳಿಗೂ ಸಹ AI ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಒಪ್ಪೋದವರು ಈ ಒಂದು ಪ್ರೈಸ್ ರೇಂಜಲ್ಲಿ ಈ ಎರಡು ಫೋನ್ಗಳಿಗೂ ಸಹ ಸಿಮಿಲರ್ AI ಫೀಚರ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಮೊದಲನೇದಾಗಿ ಈ ಎರಡು ಫೋನ್ನ ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಎರಡು ಫೋನ್ಗಳು ನಿಮಗೆ ಆಲ್ಮೋಸ್ಟ್ ಒಂದೇ ಥರ ಇದೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ ಎರಡರಲ್ಲೂ ಕೂಡ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇದೆ. ಯುನೀಕ್ ಡಿಸೈನ್ನ ಹೊಂದಿರುವಂಥ ಬ್ಯಾಕ್ ಕವರು. ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗ್ತಾ ಇದೆ. ಇದ್ರ ಕೆಳಗಡೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ನಂತರ ಲಿಟ್ರಲಿ 80 ವ್ಯಾಟ್ನ ಒಂದು ಸೂಪರ್ ಹುಕ್ ಚಾರ್ಜರ್ನ ಎರಡು ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಬೆಂಕಿ ವಿಷಯ. ಇನ್ನು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, ಡಾಟಾ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಈ ಎರಡೂ ಸ್ಮಾರ್ಟ್ಫೋನ್ಗಳು ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಎರಡು ಫೋನ್ಗಳಲ್ಲಿ ಸಿಮಿಲಾರಿಟೀಸ್ ನೋಡೋದಕ್ಕೆ ಹೋದರೆ ಕ್ಯಾಮ್ರಾ ಪ್ಲೇಸ್ಮೆಂಟ್ ಸಿಮಿಲರ್ ಆಗಿದೆ, ಫ್ಲ್ಯಾಶ್ ಸಿಮಿಲರ್ ಆಗಿದೆ, ಕ್ಯಾಮ್ರಾ ಮಾಡ್ಯೂಲ್ ಸಿಮಿಲರ್ ಆಗಿದೆ. ಹಿಂದ್ಗಡೆಯಿಂದ ಸ್ವಲ್ಪ ಸಿಮಿಲರ್ ಕಾಣುತ್ತೆ, ಬಟ್ ಈ ಹಿಂದ್ಗಡೆ ಇರುವಂಥ ಕಲರು, ಟೆಕ್ಸ್ಚರ್ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಯುನೀಕ್ ಆಗಿದೆ ಅಂತ ಅನ್ಬೋದು. ಫ್ರಂಟಿಂದನೂ ಕೂಡ ಅಷ್ಟೇ ತುಂಬ ಸಿಮಿಲರ್ ಅನಿಸುತ್ತೆ. ಮತ್ತು ಮೇಲ್ಗಡೆ ಎರಡರಲ್ಲೂ IR ಬ್ಲಾಸ್ಟರ್ ಇದೆ, ಸ್ಪೀಕರ್ ಗ್ರಿಲ್ಲೆಲ್ಲ ಒಂದೇ ಥರ ಇದೆ. ಈವನ್ USB Type-C ಪೋರ್ಟು ಮತ್ತು ಸಿಮ್ ಸ್ಲಾಟ್ ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ. ಸೊ ಈವನ್ ನೀವು ವಾಲ್ಯೂಮ್ ರಾಕರ್ಸ್ ನೋಡಿದ್ರೆ ಎಲ್ಲ ತುಂಬ ಸಿಮಿಲರ್ ಅನಿಸುತ್ತೆ ಆಯಿತಾ. ಬಟ್ ಈ ಕರ್ವೇಚರ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ನಿಸ್ತು. ಈ ಒಂದು ರೀನೋ 12 ಏನಿದೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಕರ್ವ್ಡ್ ಡಿಸ್ಪ್ಲೇ ಸಿಗ್ತಾ ಇದ್ದರೆ, ನಮ್ಗೆ ಈ ಕಡೆ ರೀನೋ 12 ಪ್ರೋನಲ್ಲಿ ಸ್ವಲ್ಪ ಕರ್ವೇಚರ್ ಡಿಸ್ಪ್ಲೇದು ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು ಆಯಿತಾ. ಎರಡೂ ಕೂಡ ತುಂಬ ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ಎರಡು ಕೂಡ ಆಲ್ಮೋಸ್ಟ್ ಸೇಮ್ ವೆಯ್ಟು, ಕ್ಲೋಸ್ ಟು 180 ಗ್ರಾಮ್ ವೆಯ್ಟ್ ಇದ್ದಾವೆ ಎರಡೂ ಕೂಡ. ಮತ್ತು ಎರಡು ಕೂಡ ಒಂದು ಲೆವೆಲ್ಗೆ ತಿನ್ನಾಗಿದೆ ಆಯಿತಾ. ಪ್ರೋ ವೇರಿಯಂಟು ಸ್ವಲ್ಪ ಜಾಸ್ತಿ ದಪ್ಪ ಇದೆ, 7.9 ಇಂಚು, ಈ ಕಡೆ 7.3 ಇಂಚು. ತುಂಬ ಸಿಮಿಲಾರಿಟೀಸ್ ಇದೆ ಆಯಿತಾ. ನಿಮಗೆ ಮೆಜಾರಿಟಿ ಜನಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಎರಡರಲ್ಲೂ ಕೂಡ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ, ಎರಡರಲ್ಲೂ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ, ಎರಡರಲ್ಲೂ ಪ್ಲಾಸ್ಟಿಕ್ ಫ್ರೇಮು, ಎರಡರಲ್ಲೂ ಕೂಡ ನಿಮಗೆ ಹೈಬ್ರಿಡ್ ಸಿಮ್ ಸ್ಲಾಟ್ ಸಿಗ್ತಾ ಇದೆ, ಎರಡರಲ್ಲೂ ಆಗಿ ಹೇಳಿದಂಗೆ IR ಬ್ಲಾಸ್ಟರು, ಎರಡರಲ್ಲೂ ಸ್ಪೀಕರ್ಗಳು ಮೇಲ್ಗಡೆ ಇದೆ, ಕ್ಯಾಮ್ರಾ ಪ್ಲೇಸ್ಮೆಂಟ್ ಸೇಮು. ಒಂದೇನಪ್ಪ ಅಂತ ಅಂದರೆ ಹಿಂದ್ಗಡೆ ಇರುವಂಥ ಕಲರು ತುಂಬ ಯುನೀಕ್ ಆಗಿದೆ ಆಯಿತು. ನನಗೆ ಪರ್ಸ್ನಲಿ ಈ ಪ್ರೋ ವೇರಿಯಂಟ್ಗಿಂತ ಈ ಒಂದು ಒಪ್ಪೋ ರೀನೋ 12 ಕಲರ್ ನಂಗೆ ತುಂಬ ಯುನೀಕ್ ಅನ್ನಿಸ್ತು. ಎರಡರಲ್ಲೂ ಕೂಡ ಗ್ಲಾಸು, ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಗ್ಲಾಸು. ಈ ಒಂದು ರೀನೋ 12 ಒಂಥರ ಮೋಡಗಳ ಡಿಸೈನ್ ನಮಗೆ ಸಿಗ್ತಾ ಇರುವಂಥದ್ದು ಆಯಿತಾ. ಸೊ ಅದು ನನಗೆ ತುಂಬ ಅಂದರೆ ತುಂಬ ಯುನೀಕ್ ಅನ್ನಿಸ್ತು. ಸಖತ್ತಾಗಿದೆ ಗುರು ಈ ಕಲರ್ ಮಾತ್ರ. ಸೊ ಇದಕ್ಕೇನೋ ಸನ್ಸೆಟ್ ಕಲರ್ ಅಂತೆ, ಪೀಚ್ ಏನೋ ಸನ್ಸೆಟ್ ಪೀಚ್ ಅಂತ ಕರೀತಾರೆ. ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಮ್ಯಾಟ್ ಬ್ರೌನ್ ಅಂತ ಬರುತ್ತಂತೆ, ಆಸ್ಟ್ರೋ ಸಿಲ್ವರ್ ಅಂತ ಒಂದು ಬರುತ್ತಂತೆ ಈ ಒಂದು ಒಪ್ಪೋ ರೀನೋ 12. ಇದು ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಇನ್ನು ಈ ಕಡೆ ನಮಗೆ ಒಪ್ಪೋ ರೀನೋ 12 ಪ್ರೋನಲ್ಲಿ ಡ್ಯುಯಲ್ ಟೋನ್ ಫಿನಿಶ್ ಸಿಗ್ತಾ ಇದೆ ಆಯಿತಾ. ಸೊ ಒಪ್ಪೋ ಅನ್ನೋ ಒಂದು ಬ್ರ್ಯಾಂಡಿಂಗ್ ಆ ಕಡೆ ಈ ಕಡೆ, ಮೇಲ್ಗಡೆ ಮ್ಯಾಟು, ಈ ಕಡೆ ಒಂಥರ ಗ್ಲಾಸಿ ಫಿನಿಶ್ ಇದೆ. ಇದು ಕೂಡ ಗ್ಲಾಸೇನೇ ಆಯಿತಾ. ಇದರಲ್ಲೂ ಕೂಡ ನಿಮಗೆ ಇದು ಸನ್ಸೆಟ್ ಗೋಲ್ಡ್ ಅಂತಾರೆ, ಇನ್ನೊಂದು ಸ್ಪೇಸ್ ಬ್ರೌನ್ ಅಂತ ಇನ್ನೊಂದು ಕಲರ್ ಬರುತ್ತೆ. ಇದು ಸಖತ್ ಪ್ರೀಮಿಯಂ ಫೀಲ್ನ ಕೊಡ್ತಾ ಇದೆ. ಒಂದೇನಪ್ಪ ಅಂತ ಅಂದರೆ ಒಂದು ಪ್ರೋ ವೇರಿಯಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಸಿಗ್ತಾ ಇದೆ ಆಯಿತಾ. ಸೊ ಸಾಲಿಡ್ ಗ್ಲಾಸ್ ಪ್ರೊಡಕ್ಷನ್ನು, ಇದೇನೋ ಆರ್ಮರ್ ಆರ್ಕಿಟೆಕ್ಚರ್ ಅಂತಪ್ಪ, ಏನೋ ಸಬಾಸಲ್ಲ, ಇದೊಂಥರ ಕಾಂಟ್ರವರ್ಷಿಯಲ್ ವರ್ಡು. ಇದು ಕೆಳಗೆ ಬಿದ್ದರೂ ಹೊಡೆದೋಗಲ್ಲ ಅಂತ ಅವ್ರು ಕ್ಲೈಮ್ ಮಾಡ್ತಾರೆ. ಕೆಲವು ಜನ ಹೊಡೆದಾಕ್ಬಿಟ್ಟು ವಿಡಿಯೋ ಮಾಡಿದ್ದಾರೆ. ಸೊ ನಾವು ಟ್ರೈ ಮಾಡೋದಕ್ಕೆ ಹೋಗಲ್ಲ ಈ ಸಲ. ಹೋದ ಸಲ ಸರ್ವೈವ್ ಆಗಿತ್ತು ನಮ್ಮ ಲಕ್ಕಿಂದ. ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಈವನ್ ಡ್ರಾಪ್ ಆದರೂ ಕೂಡ ಫೋನ್ ಏನೂ ಆಗಲ್ಲ. ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ಒಂದು ಅಡಿಯಿಂದ ಕೆಳಗೆ ಬಿದ್ದರೂ ಹೊಡೆದೋಗ್ಬೋದು, ಹೇಳೋಕ್ಕಾಗಲ್ಲ. ಯಾವುದೇ ಫೋನ್ ಆಗಲಿ ಗ್ಲಾಸು ಆಯಿತಾ, ಬಿದ್ದರೆ ಅಂಥ ಗ್ಲಾಸ್ ಆದರೂ ಹೊಡೆದೋಗೇ ಹೋಗುತ್ತೆ. ಸೊ ಈ ವಿಷಯ ನಾವು ತಲೆ ಇಟ್ಕೊಬೇಕಾಗತ್ತೆ ಆಯಿತಾ. ನಮಗೆ ಈ ಒಂದು ಒಪ್ಪೋ ರೀನೋ 12 ಇದರಲ್ಲೂ ಕೂಡ ಗ್ಲಾಸ್ ಸಿಗ್ತಾ ಇದೆ.
ಒಟ್ಟಿಗೆ ಗೊರಿಲ್ಲಾ ಗ್ಲಾಸ್ 7i ಆಯಿತಾ. ಇದು ಕೂಡ ನಮಗೇನೋ 360 ಡಿಗ್ರಿ ಆರ್ಮರ್ ಬಾಡಿ ಪ್ರೊಡಕ್ಷನ್ ಅಂತ ಇದಕ್ಕೂ ಕೂಡ ಒಪ್ಪೋದವರು ಕ್ಲೈಮ್ ಮಾಡ್ತಾರೆ. ಸೊ ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ ಅಂತ. ಒಳ್ಳೇದು, ಬಟ್ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ನಾನು ಕೂಡ ಈ ಸಲ ಟ್ರೈ ಮಾಡೋದಕ್ಕೆ ಹೋಗಲ್ಲ. ನಾನು ತೋರಿಸಿ ಆಮೇಲೆ ನಾನು ಹೇಳಿದ್ ಅಂದ್ಬಿಟ್ಟು ತುಂಬ ಜನ ಬ್ರೇಕ್ ಮಾಡಿ ಯಾಕೆ ಸುಮ್ಮನೆ ಸವಾಸನೇ ಬೇಡ. ಸೊ ಎರಡು ಕೂಡ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ, ಬಟ್ ಈ ಬೆಲೆಗೆ ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ನಂಗೆ ಅನಿಸ್ತಂಗೆ ತುಂಬ ಚೆನ್ನಾಗಿರ್ತಿತ್ತು. ಯಾವುದೇ IP ರೇಟಿಂಗ್ ಇವ್ರು ಸ್ಪೆಸಿಫೈ ಮಾಡಿಲ್ಲ, ಮೋಸ್ಟ್ಲಿ ಇರುತ್ತೆ, ಬಟ್ ಇವರೆಲ್ಲೂ ಕೂಡ ಸರ್ಟಿಫಿಕೇಷನ್ ತೊಗೊಂಡಿಲ್ಲ ಅಂತ ಕಾಣುತ್ತೆ ಆಯಿತಾ. ಒಟ್ಟಿಗೆ ಓಕೆ ಅಂತೀನಿ ಡಿಸೈನ್ ವಿತ್ ಬಿಲ್ಡ್ ಕ್ವಾಲಿಟಿ. ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು ಅಂತ ನನಗೆ ಅನಿಸುತ್ತೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಎರಡೂ ಫೋನ್ಗಳಲ್ಲಿ ಮೇನ್ ಸೆನ್ಸಾರು 50 MP, ಎರಡರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತದೆ. ಎರಡರಲ್ಲೂ ಕೂಡ ಸೇಮ್ ಸೆನ್ಸರ್ನ ಹಾಕಿದ್ದಾರೆ. ನಿಮಗೆ ಪಿಕ್ಚರ್ ಕ್ವಾಲಿಟಿಯಲ್ಲಿ ಮೇನ್ ಸೆನ್ಸರ್ನಲ್ಲಿ ಅಂಥ ಮೇಜರ್ ಡಿಫ್ರೆನ್ಸ್ ನಿಮಗೆ ಕಾಣಲ್ಲ ಆಯಿತಾ. ಪಿಕ್ಸೆಲ್ ಪೀಪ್ ಮಾಡಿದ್ರೆ ಕೆಲವೊಂದು ಕಡೆ ಆಪ್ಟಿಮೈಸೇಷನ್ ಸ್ವಲ್ಪ ಚೇಂಜಸ್ ಇರ್ಬೋದು ಅನಿಸುತ್ತೆ, ಬಿಟ್ಟರೆ ಕ್ವಾಲಿಟಿ ವೈಸ್ ಎರಡೂ ತುಂಬ ಸೇಮ್ ಇದೆ ಆಯಿತು. ಎರಡರಲ್ಲೂ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಲೋ ಲೈಟಲ್ಲಿ ಎರಡು ಕೂಡ ತುಂಬ ಸಿಮಿಲರ್ ಪರ್ಫಾರ್ಮೆನ್ಸನ್ನು ಮಾಡ್ತವೆ. ಬಟ್ ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ ನಮಗೆ ಈ ಒಂದು ಪ್ರೋ ವೇರಿಯಂಟಲ್ಲಿ 50 MPದು ಪೋರ್ಟ್ರೇಟ್ ಲೆನ್ಸ್ ಕೊಟ್ಟಿದ್ದಾರೆ ಆಯಿತಾ. 50 MP ಪೋರ್ಟ್ರೇಟ್ ಲೆನ್ಸು, ಇದು 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಸೊ ಇದರಿಂದ ಪೋರ್ಟ್ರೇಟ್ ಶಾಟ್ಸು ಸಕ್ಕದ ಬರುತ್ತೆ. ಎಡ್ಜ್ ಡಿಟೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ, ಅದು ಪ್ರೋ ವೇರಿಯಂಟಲ್ಲಿ ಆಯಿತಾ. ಸೊ ಪೋರ್ಟ್ರೇಟ್ ಶಾಟ್ಸು ಸಕ್ಕದ ಬರುತ್ತೆ, ಅದು ಹೆವಿ ಇಂಪ್ರೆಸ್ ಮಾಡ್ತು ನಮಗೆ. ಈ ಒಂದು ಒಪ್ಪೋ Reno 12ನಲ್ಲಿ ಯಾವುದೇ ಪೋರ್ಟ್ರೇಟ್ ಲೆನ್ಸ್ ಸಿಗ್ತಾ ಇಲ್ಲ. ಒಂದು ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ ಆಯಿತಾ. 2 MPದು ಮ್ಯಾಕ್ರೋ ಲೆನ್ಸ್ ಇದೆ. ಎರಡರಲ್ಲೂ ಕೂಡ ನಮಗೆ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಎರಡರಲ್ಲೂ 8 MP ವೈಡ್ ಆ್ಯಂಗಲ್ ಲೆನ್ಸು. ವೈಡ್ ಆ್ಯಂಗಲ್ ಎರಡರಲ್ಲೂ ಓಕೆ, ತುಂಬ ಸಿಮಿಲರ್ ಇದೆ. ಕ್ಲಾರಿಟಿ ಪರವಾಗಿಲ್ಲ, ಹೆವಿ ಇಂಪ್ರೆಸಿವ್ ಅನ್ನಲ್ಲ, ವೈಡ್ ಆ್ಯಂಗಲ್ ಪರವಾಗಿಲ್ಲ ಅನ್ನಿಸ್ತು. ಒಂದೇನಪ್ಪ ಅಂತಂದರೆ ಡಿಫ್ರೆನ್ಸ್ ಈ ಎರಡರಲ್ಲಿ ಮೇನ್ ಸೆನ್ಸಾರ್ ಸೇಮು, ವೈಡ್ ಆ್ಯಂಗಲ್ ಲೆನ್ಸ್ ಕೂಡ ಸೇಮು. ಡಿಫ್ರೆನ್ಸು ಈ ಪ್ರೋ ವೇರಿಯಂಟಲ್ಲಿ ನಮಗೆ 50 MPದು ಪೋರ್ಟ್ರೇಟ್ ಲೆನ್ಸ್ ಸಿಗ್ತದೆ, 2x ಆಪ್ಟಿಕಲ್ ಝೂಮು. ಈ ಕಡೆ ಯಾವುದೇ ಪೋರ್ಟ್ರೇಟ್ ಲೆನ್ಸ್ ಸಿಗ್ತಿಲ್ಲ, ಮ್ಯಾಕ್ರೋ ಲೆನ್ಸ್ ಕೊಟ್ಟಿದೆ 2 MPದು. ಸೊ ಅದಷ್ಟೇ ಡಿಫ್ರೆನ್ಸು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ನಮಗೆ ಈ ಒಂದು ಪ್ರೋ ವೇರಿಯಂಟಲ್ಲಿ 50 MP ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ ಆಯಿತಾ. ಸೊ 50 MP ಫ್ರಂಟ್ ಕ್ಯಾಮ್ರಾ, ಈ ಕಡೆ ನಾನ್ ಪ್ರೋನಲ್ಲಿ 32 MP ಫ್ರಂಟ್ ಕ್ಯಾಮ್ರಾ. ಕ್ಲಾರಿಟಿ ಸ್ವಲ್ಪ ಡೀಟೇಲ್ಸು ಬೆಟರು ಈ ಒಂದು ಒಪ್ಪೋ Reno 12 ಪ್ರೋನಲ್ಲಿದೆ. ಆಬ್ವಿಯಸ್ಲಿ ರೆಸೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಕ್ಲಾರಿಟಿ ಕೂಡ ಸ್ವಲ್ಪ ಬೆಟರ್ ಇದೆ. ಒಟ್ಟಿಗೆ ನೀವು ಜಾಸ್ತಿ ಝೂಮ್ ಮಾಡಿಲ್ಲ ಅಂದರೆ ಡಿಫ್ರೆನ್ಸ್ ಗೊತ್ತೇ ಆಗಲ್ಲ ಆಯಿತಾ. ಝೂಮ್ ಮಾಡಿಲ್ಲ ಅಂದರೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಒಟ್ಟಿಗೆ ಓವರಾಲ್ ನೋಡೋದಕ್ಕೆ ಹೋದರೆ ಇದು ಸ್ವಲ್ಪ ಬೆಟರ್ ಅನ್ನಿಸ್ತು. ಒಟ್ಟಿಗೆ ಎರಡರದ್ದು ಫ್ರಂಟ್ ಕ್ಯಾಮ್ರಾ ಡೀಸೆಂಟ್ ಆಗಿದೆ ನಂಗೆ ಅನ್ನಿಸ್ತಂಗೆ. ಸೊ ಒಂದು ಒಳ್ಳೆ ಫೋಟೋಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಕ್ರೇಜಿ ಇಂಪ್ರೆಸಿವ್ನಲ್ಲ, ಒಟ್ಟಿಗೆ ಫೋಟೋಸ್ ಚೆನ್ನಾಗಿ ಬರುತ್ತೆ. ಸ್ಯಾಂಪಲ್ ಎರಡರದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋಗ್ರಾಫಿಗೆ ಬಂತು ಅಂತ ಅಂದರೆ ಇಂಪ್ರೆಸಿವ್ ವಿಷಯ. ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡಿಂಗ್ ಮಾಡುತ್ತೆ. ಸ್ಟೇಬಲ್ ಆಗಿದೆ ಶಾರ್ಟ್ಸು. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಓಕೆ ಅಂತೀನಿ. ಹೆವಿ ಇಂಪ್ರೆಸಿವ್ ಕ್ಯಾಮ್ರಾ ಅಲ್ಲ, ಚೆನ್ನಾಗಿದೆ ಒಟ್ಟಿಗೆ ಆಯಿತಾ. ಈ ಪ್ರೈಸೊಂದಿಗೆ ಒಂದೊಳ್ಳೆ ಕ್ಯಾಮ್ರಾ ಫೋನ್ ಆಗಬಹುದು ಆಯಿತಾ. ಇಷ್ಟು ಸ್ಪೆಸಿಫಿಕೇಷನ್ ಬಿಟ್ಟರೆ ಉಳಿದ ಎಲ್ಲ ಸ್ಪೆಸಿಫಿಕೇಷನ್ಗಳು ಈ ಎರಡೂ ಸ್ಮಾರ್ಟ್ಫೋನ್ಗಳಲ್ಲಿ ಸೇಮ್ ಇದೆ ಆಯಿತಾ. ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ಮೊದಲನೇದಾಗಿ ಇದರ AI ಫೀಚರ್ಗಳನ್ನ ತಿಳಿಸ್ಕೊಟ್ಬಿಡ್ತೀನಿ. ಈ ಫೋನಲ್ಲಿ ನಮಗೆ Android 14 ಬೇಸ್ ರನ್ ಆಗ್ತಿರುವಂಥ ColorOS 14.1 ಇದೆ ಆಯಿತಾ. ಈ OS ನನಗೆ ಇಂಪ್ರೆಸ್ ಮಾಡ್ತು, ಚೆನ್ನಾಗಿದೆ ಆಯಿತಾ. ನನಗೆ ತುಂಬ ಇಷ್ಟ ಆಗಿದ್ದು ಇದರ ಲೈವ್ ವಾಲ್ಪೇಪರು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಎರಡರಲ್ಲೂ ಕೂಡ ಸೇಮ್ ಲೈವ್ ವಾಲ್ಪೇಪರ್ ಇದೆ. ಇಂಟ್ರಾಕ್ಟಿವ್ ಲೈವ್ ವಾಲ್ಪೇಪರು, ಏನೋ ನೀರನ್ನು ಮುಟ್ದಂಗೆ ಆಗುತ್ತೆ. ಇಷ್ಟ ಆಯ್ತು ನನಗೆ, ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸ್ಮೂತ್ ಆಗಿದೆ ಆಯಿತಾ. ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಯಿತಾ. ಅದು ಬಿಟ್ಟರೆ OS ಸ್ಮೂತ್ ಆಗಿದೆ. ನಂಗೆ ಅನ್ನಿಸ್ದಂಗೆ ಒಪ್ಪೋದವರು ಒಂದು 3 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡಬಹುದಾ ಅಂತ ಆಯಿತಾ. ಈ ಒಂದು ಫೋನ್ಗೆ 2 ರಿಂದ 3 ವರ್ಷ ಕೊಡ್ತಾರೆ ಅಂತ ಕಾಣುತ್ತೆ. ಸೆಕ್ಯೂರಿಟಿ ಪ್ಯಾಚಸ್ ಆರಾಮಾಗಿ ಒಂದು 3 ವರ್ಷ ಸಿಕ್ಬಿಡುತ್ತೆ. ಸೊ OS ಓಕೆ ಆಯಿತಾ, ಹೆವಿ ಇಂಪ್ರೆಸಿವ್ನಲ್ಲ, ಓಕೆ ಅಂತೀನಿ. ಇನ್ನು ಈ ಫೋನಲ್ಲಿ AI ಇಂಟಿಗ್ರೇಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ನನಗೆ ಇಂಪ್ರೆಸ್ ಮಾಡ್ತು. AI ಎರೇಸಿಂಗ್ 2.0 ಅಂತ. ನೀವು ಗ್ಯಾಲರಿಯಲ್ಲಿ ಈ ಫೋಟೋಸನ್ನು ನೀವು ಆರಾಮಾಗಿ ಎಡಿಟ್ ಮಾಡೋ ಟೈಮಲ್ಲಿ ಆಬ್ಜೆಕ್ಟನ್ನು ಅವಶ್ಯಕತೆ ಇಲ್ಲ ಅಂದರೆ ರಿಮೂವ್ ಮಾಡ್ಬೋದು. AI ಎರೇಸಿಂಗ್ ಫೀಚರು. ನಂತರ AI ರೆಕಾರ್ಡಿಂಗ್ ಸಂಬರಿ. ನೀವು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂದರೆ, ನೀವೆಲ್ಲೋ ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತೀರಾ, ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟು ನೀವು ಸಮ್ಮರೈಸ್ ಅಲ್ಲೇ ರೆಕಾರ್ಡಿಂಗ್ ಇದ್ರೊಳಗಡೆ ಸಮ್ಮರೈಸ್ ಕೊಟ್ಟರೆ ನೀವು ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದಕ್ಕೆ ಸಮ್ಮರೈಸ್ ಮಾಡಿಬಿಡುತ್ತೆ. ಬೆಂಕಿ ವಿಷಯ. ನಂತರ ಒಂದು AI ಸ್ಟುಡಿಯೋ ಅಂತ ಒಂದು ಅಪ್ಲಿಕೇಶನ್ ಇದೆ. ಅಲ್ಲಿಗೆ ಹೋದ್ರಿ ಅಂತ ಅಂದರೆ ನೀವು ನಿಮ್ಮ ಫೋಟೋ ಹಾಕಿದ್ರೆ ಸ್ವ್ಯಾಪ್ ಮಾಡುತ್ತೆ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಸಿಗುತ್ತೆ ನಿಮಗೆ. ಪ್ರೀಸೆಟ್ಗಳು ಅಂದರೆ ಪ್ರೀ ಇಮೇಜ್ಗಳು ಇರ್ತವೆ. ಅದಕ್ಕೆ ನೀವು ನಿಮ್ಮ ಫೇಸನ್ನು ಸ್ವ್ಯಾಪ್ ಮಾಡ್ಬೋದು. ಅದು AI ಮುಖಾಂತರ ನಿಮ್ಮ ಫೇಸನ್ನು ಸ್ವ್ಯಾಪ್ ಮಾಡುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಆಯಿತಾ, ಕ್ಯೂ ಇರುತ್ತೆ.
ಸೊ ಕ್ಯೂ ತೊಗೊಂಡು ನಿಮ್ಗೆ ಇಲ್ಲಿ ಕೆಲವೊಂದು ಕಾಯಿನ್ಸ್ಗಳು ಕೊಟ್ಟಿದ್ದಾರೆ ಆಯಿತಾ. ಸೊ ಅದನ್ನು ಯೂಸ್ ಮಾಡಿಕೊಂಡು ಅದು ಖಾಲಿ ಆಗೋ ತನಕ ಯೂಸ್ ಮಾಡ್ಬೋದು ನಂಗೆ ಅನ್ನಿಸ್ದಂಗೆ. ಸೊ ಫೇಸ್ ವ್ಯಾಪ್ ಇದೊಂದು AI ಫೀಚರ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ನಂತರ AI ಸ್ಮಾರ್ಟ್ ಇಮೇಜ್ ಮ್ಯಾಟಿಂಗು ಆಯಿತಾ. ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಆ್ಯಕ್ಯುರೇಟಾಗಿ ನೀವು ಅದನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡು ಸ್ಟಿಕ್ಕರ್ಸ್ ರೀತಿ ನೀವು ಬೇಕಾದ್ರೆ ಕನ್ವರ್ಟನ್ನು ಮಾಡ್ಕೊಬೋದು. ನಂತರ AI ಕ್ಲಿಯರ್ ಫೇಸ್ ಅಂತ ಆಯಿತಾ, ಕ್ಯಾಮ್ರಾ ಒಳಗೆ ಇಂಟಿಗ್ರೇಟ್ ಮಾಡಿದ್ದಾರೆ. ನಿಮ್ಮ ಫೇಸ್ನ ತುಂಬ ಕ್ಲಿಯರಾಗಿ ಬ್ಯೂಟಿಫೈ ಮಾಡಿ ನಿಮಗೆ ಇಮೇಜ್ ಔಟ್ಪುಟ್ಟನ್ನು ಕೊಡುತ್ತೆ. ಸೊ ಈ ಕ್ಯಾಮ್ರಾದಲ್ಲಿ ತುಂಬ ಫಿಲ್ಟರ್ಸು ಅದು ಇದು ಎಲ್ಲ ಆ್ಯಡ್ ಮಾಡಿದ್ದಾರೆ ಆಯಿತಾ. ಸೊ ಅದರಲ್ಲೂ ಕೂಡ ಮೋಸ್ಟ್ಲಿ AI ಇಂಟಿಗ್ರೇಷನ್ ಇರಬಹುದು, ಅವ್ರು ಸ್ಪೆಸಿಫೈ ಮಾಡಿಲ್ಲ. ಫಿಲ್ಟರ್ಸ್ನಲ್ಲಿ ಏನೋ ಒಂದು ಡಿಫ್ರೆಂಟಾಗಿ ಹೆವಿ ಪ್ರೋಸೆಸ್ ಅಂತೂ ಮಾಡುತ್ತೆ ಆಯಿತಾ. ಕ್ಯಾಮ್ರಾ ಒಳಗೆ ಹೋದರೆ ಡಿಫ್ರೆಂಟ್ AI ಕಲರ್ ಪೋರ್ಟ್ರೇಟ್ ನೋಡಿ, ವಿವಿಡ್, ಫಿಲ್ಮ್ ಟು ವಾರ್ಮು, ಡಿಫ್ರೆಂಟ್ ಏನೋ ಪಿಕ್ಚರ್ ಪ್ರೊಫೈಲ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ತುಂಬ ಯುನೀಕ್ ಆಗಿದೆ ಅನ್ನಿಸ್ತು. ಒಂದ್ಸಲ ನೀವೆಲ್ಲಾದರೂ ಡೆಮೋ ನೋಡಿದ್ರೆ ಟ್ರೈ ಮಾಡಿ ನೋಡಿ, ಡಿಫ್ರೆಂಟ್ ಆಗಿದೆ ಒಟ್ಟಿಗೆ. ಇದಾದ ನಂತರ AI ಟೂಲ್ ಬಾಕ್ಸ್ ಆಯಿತಾ. ಇಲ್ಲಿ ರೈಟ್ ಸೈಡಲ್ಲಿ ಒಂದು ಟ್ಯಾಬ್ ಓಪನ್ ಆಗುತ್ತೆ. ನೀವೇನಾದರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಏನೋ ಟೈಪ್ ಮಾಡೋದಕ್ಕೆ, ಏನೋ ನೀವೇನೋ ಕಾಮೆಂಟ್ ಮಾಡೋದಕ್ಕೆ ಅಥವಾ ಕ್ಯಾಪ್ಷನ್ ಬರೆಯೋದಕ್ಕೆ ಇಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ ಆಯಿತಾ. ಸೊ ಇದು ಕೂಡ ತುಂಬ ಯುನೀಕ್ ಫೀಚರ್ ಅನ್ನಿಸ್ತು. ಮತ್ತು ಈ ಒಂದು ಡಾಕಲ್ಲೇ ನಮಗೆ ಒಂದು AI ಸ್ಪೀಕ್ ಆ್ಯಂಡ್ ಸಮ್ಮರಿ ಫೀಚರ್ ಕೂಡ ಸಿಗುತ್ತೆ. ಯಾವುದೋ ವೆಬ್ಸೈಟ್ ಓದ್ತಾ ಇದ್ದೀರಾ ಅಂತ ಅಂದರೆ ಇಲ್ಲಿ AI ಸ್ಪೀಕ್ ಆ್ಯಂಡ್ ಸಮ್ಮರಿ ಆಪ್ಷನ್ ತೋರಿಸುತ್ತೆ. ಅದನ್ನು ನೀವು ಪ್ರೆಸ್ ಮಾಡಿದ್ರೆ ಆ ವೆಬ್ಸೈಟಿನ ಸಮ್ಮರೈಸ್ ಮಾಡುತ್ತೆ ಮತ್ತು ಆ ವೆಬ್ಸೈಟಲ್ಲಿ ಏನಿದೆ ಅದನ್ನು ನಿಮಗೆ ಓದ್ಬಿಟ್ಟು ಕೂಡ ಹೇಳುತ್ತೆ. ಇದು ಕೂಡ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇದಾದ ನಂತರ AI ಬೆಸ್ಟ್ ಫೇಸ್ ಅಂತ, ನೀವು ಸೆಲ್ಫಿ ತೊಗೋತಾ ಇರ್ತೀರಾ, ಮಲ್ಟಿಪಲ್ ಫೋಟೋಸ್ ತೆಗೆದಿರ್ತೀರ. ಸೊ ಇದೇನು ಮಾಡುತ್ತೆ, ಒಂದು ಫೋಟೋದಲ್ಲಿ ಒಬ್ರು ಕಣ್ಣು ಮುಚ್ಚಿರ್ಬೋದು, ಇನ್ನೊಂದು ಫೋಟೋದಲ್ಲಿ ಒಬ್ಬರು ಇನ್ನೆಲ್ಲ ನೋಡಿರ್ತಾರೆ. ಸೊ ಏನು ಮಾಡುತ್ತೆ, ಈ AI ಮುಖಾಂತರ ಯಾವುದು ಬೆಸ್ಟ್ ಫೇಸ್ ಇರುತ್ತೆ ಅದನ್ನು ಎತ್ಕೊಂಡ್ಬಿಟ್ಟು ಜಾಯಿನ್ ಮಾಡಿಬಿಟ್ಟು ಅದೇ ನಿಮ್ಗೆ ಔಟ್ಪುಟ್ ಕೊಟ್ಬಿಡುತ್ತೆ. ಇದೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅನ್ನಿಸ್ತು. ಇದನ್ನು ಬಿಟ್ಟರೆ ಇದರಲ್ಲಿ ನಮಗೆ ಫೈಲ್ ಡಾಕ್ ಸಿಗ್ತಾ ಇದೆ. ಒಂದು ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನ್ಗೆ ಇಮೇಜ್ಗಳನ್ನ ಫೈಲ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಮುಂಚೆ ಬೇರೆ ಫೋನ್ಗಳಲ್ಲೂ ಕೂಡ ಇತ್ತು. ನಂತರ AI ಲಿಂಕ್ ಬೂಸ್ಟ್ ಅಂತ, ಇದು ಕೂಡ ಪ್ರೀವಿಯಸ್ ಫೋನ್ಗಳಲ್ಲೂ ಕೂಡ ಇತ್ತು. ಇದೇನೋ AI ಮುಖಾಂತರ ನಮಗೆ ನೆಟ್ವರ್ಕನ್ನೇನೋ ತುಂಬ ಚೆನ್ನಾಗಿ ಸಿಗೋ ರೀತಿ ಏನೋ ಮಾಡುತ್ತಂತೆ. ನಮಗೆ ಪ್ರಾಕ್ಟಿಕಲಿ ಅದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ, ಯಾವ ರೀತಿ ಹೆಲ್ಪ್ ಮಾಡುತ್ತೆ ಐಡಿಯಾ ಇಲ್ಲ. ನಾವು ಯೂಸ್ ಮಾಡ್ಬೇಕಂತ ಮೇಜರ್ ಡಿಫ್ರೆನ್ಸ್ ಗೊತ್ತಾಗಲ್ಲ. ಒಟ್ಟಿಗೆ ಮೋಸ್ಟ್ಲಿ ಅದು ಇಂಟರ್ನಲಿ ಕೆಲಸವನ್ನು ಮಾಡ್ಬೋದು ಅಂತ ಕಾಣುತ್ತೆ ಆಯಿತಾ. ನಮಗೆ ವಿಜುವಲಿ ಗೊತ್ತಾಗಲ್ಲ ಅದು. ಸೊ AI ಫೀಚರ್ಸ್ಗಳು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು. ಇನ್ನು ಈ ಎರಡು ಫೋನ್ಗಳಲ್ಲಿ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಎರಡರಲ್ಲೂ 10-bit ಡಿಸ್ಪ್ಲೇ, ಎರಡೂ ಕೂಡ 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಡಿಸ್ಪ್ಲೇ ಆ್ಯಕ್ಚುಲಿ ಎರಡು ತುಂಬ ಸಿಮಿಲರ್ ಇದೆ, ಎರಡೂ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಮೋಸ್ಟ್ಲಿ ಎರಡರಲ್ಲೂ ಬೇಸ್ 8 GB ಇಂದ ಅಪ್ ಟು 12 GB ರ್ಯಾಮ್ ವೇರಿಯಂಟು, ಮೋಸ್ಟ್ಲಿ 512 GB ಸ್ಟೋರೇಜ್ ವೇರಿಯಂಟು ಕೂಡ ಇರಬಹುದು ಅಂತ ಕಾಣುತ್ತೆ. ನಮಗೆ ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು ಓಕೆ ಅಂತೀನಿ. ಬಟ್ ರ್ಯಾಮ್ ಟೈಪ್ ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು ನನಗೆ. LPDDR4X ರ್ಯಾಮ್ ಹೌದು ಮ್ಯಾಟ್ರ್ ಆಗಲ್ಲ, ಬಟ್ ಸ್ಟಿಲ್ ನಾವು ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಎರಡು ಫೋನ್ಗಳಲ್ಲಿ Dimensity 7300 5G ಪ್ರೊಸೆಸರ್ ಇದೆ. ಇದೊಂಥರ ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಅನ್ಬೋದು. ನಾನು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಈ ಎರಡರಲ್ಲೂ ಕೂಡ ತುಂಬ ಕ್ಲೋಸ್ ರೇಟಿಂಗ್ ನಮಗೆ ಸಿಗ್ತಾ ಇದೆ. ಕ್ಲೋಸ್ ಟು 6.5 ಲಕ್ಷ 6,80,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ನಮಗೆ ಈ ಎರಡೂ ಸ್ಮಾರ್ಟ್ಫೋನ್ಗಳಲ್ಲಿದೆ. ಈ ಎರಡು ಸೇಮ್ ಪ್ರೊಸೆಸರೇ, ರ್ಯಾಮು ಸ್ವಲ್ಪ ಒಂದರಲ್ಲಿ ಕಡಿಮೆ ಇರ್ಬೋದು, ಒಂದರಲ್ಲಿ ಜಾಸ್ತಿ ಇರ್ಬೋದು. ಈ ಕಾರಣದಿಂದ ರೇಟಿಂಗ್ ಎರಡರಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ಬೋದು. ಬಟ್ಟಿಗೆ ಪರ್ಫಾರ್ಮೆನ್ಸ್ ವೈಸು ಪ್ರೊಸೆಸರ್ ಒಂದೇ ಆಗಿರೋದ್ರಿಂದ ಎರಡೂ ಕೂಡ ತುಂಬ ಕ್ಲೋಸ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಜೊತೆಗೆ ಈ ಎರಡು ಫೋನ್ಗಳು ನಾವು ಇಂಟೆನ್ಸಿವ್ ಒಂದು ಗೇಮ್ ಪ್ಲೇನ ಮತ್ತು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ. ಮತ್ತು ಬ್ಯಾಟ್ರಿ ಡ್ರೈನ್ ಕೂಡ ತುಂಬ ನಾರ್ಮಲ್ ಆಗಿದೆ ಅಂತ ಅನ್ನಿಸ್ತು. ಓವರಾಲ್ ನೋಡೋದಕ್ಕೆ ಹೋದರೆ ಈ ಪ್ರೈಸ್ ರೇಂಜಿಗೆ ಇದು ಸ್ವಲ್ಪ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್ ಅಂತ ಅನ್ಬೋದು. ಈ ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ನಮಗೆ ಆರಾಮಾಗಿ ಸಿಗುತ್ತೆ. ಅಪ್ ಟು 9-10 ಲಕ್ಷ 12 ಲಕ್ಷ ತನಕನೂ ಕೂಡ ಬೆಂಚ್ ಮಾರ್ಕನ್ನು ಇಡಬಲ್ಲಂಥ ಪ್ರೊಸೆಸರ್ಗಳು ಈ ಬೆಲೆಗೆ ಸಿಗುತ್ತೆ ಆರಾಮಾಗಿ. 30,000 ರೂಪಾಯಿಗೆ 8S Gen 3 ಎಲ್ಲ ಸಿಗೋಕ್ಕೆ ಶುರುವಾಗಿದೆ. ಅವೆಲ್ಲ 15 ಲಕ್ಷ ರೇಟಿಂಗ್ ಕೊಡ್ತವೆ. ಇದು ಪವರ್ ತುಂಬ ಕಡಿಮೆ ಆಯಿತು ಅಂತ ನನಗನ್ಸುತ್ತೆ. ಈ ಬೆಲೆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್
ಎಕ್ಸ್ಟ್ರೀಮ್ ತನಕ ಹೋಗುತ್ತೆ ಆಯಿತಾ. HDR ಆಪ್ಷನ್ ಸಹ ಇದೆ. HDRನಲ್ಲಿ ಅಲ್ಟ್ರಾ ಗೇಮ್ ಪ್ಲೇ ಸಿಗುತ್ತೆ, ಪ್ಲೇಯಬಲ್ ಆಯಿತಾ. ಒಟ್ಟಿಗೆ ಪರ್ಫಾರ್ಮೆನ್ಸ್ ನನಗನ್ನಿಸ್ತಂಗೆ ಸ್ವಲ್ಪ ಕಡಿಮೆ ಆಯಿತು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತದೆ, ಎರಡರಲ್ಲೂ ಕೂಡ ಫೇಸ್ ಅನ್ಲಾಕ್ ಇದೆ, ಮತ್ತು ಎರಡರಲ್ಲೂ ವೈಡ್ ವೈನ್ L1 ಸೆಕ್ಯೂರಿಟಿನ ಸಹ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಬಾಕ್ಸ್ ಒಳಗೆ ಎರಡರಲ್ಲೂ 80 ವ್ಯಾಟ್ನ ಸೂಪರ್ ಊಕ್ ಚಾರ್ಜರ್ನ ಕೊಟ್ಟಿದ್ದಾರೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಸ್ಪೀಕರ್ನ ಕ್ಲಾರಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವು ಫುಲ್ ವಾಲ್ಯೂಮನ್ನು ಅಪ್ ಮಾಡಿದ್ರಿ ಅಂತ ಅಂದರೆ ಮ್ಯಾಕ್ಸಿಮಮ್ ಎರಡರಲ್ಲೂ ಕೂಡ 300%ಗೆ ಬೂಸ್ಟ್ ಆಗುತ್ತೆ. 100% ಆದಮೇಲೆ ಒಂದು ಸಲ ಪ್ರೆಸ್ ಮಾಡಿದ್ರೆ 300ಗೆ ಬೂಸ್ಟ್ ಆಗುತ್ತೆ. ಸ್ವಲ್ಪ ಓವರ್ ಅಂದರೆ ಇನ್ನೂ ಜೋರಾಗಿ ವಾಲ್ಯೂಮ್ ಕೇಳೋಕ್ಕೆ ಶುರು ಮಾಡುತ್ತೆ. ಚೆನ್ನಾಗಿದೆ ಒಟ್ಟಿಗೆ ಆಯಿತಾ ಸ್ಪೀಕರು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಈ ಎರಡರಲ್ಲೂ ಕೂಡ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಸಹ ಇದೆ, ಒಳ್ಳೆಯ ವಿಷಯ. ಮತ್ತು ಇದರಲ್ಲಿ ನಮಗೆ ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ, ಲೇಟೆಸ್ಟ್ ವರ್ಷನ್ ಬ್ಲೂಟೂತಿಂದು. ಮತ್ತು IR ಬ್ಲಾಸ್ಟರ್ ಸಹ ಇದೆ. ಆರಾಮಾಗಿ ನಿಮ್ಮ TVಯನ್ನು ಕೂಡ ಈ IR ಬ್ಲಾಸ್ಟರ್ ಮುಖಾಂತರ ಕಂಟ್ರೋಲ್ ಕೂಡ ಮಾಡ್ಬೋದು. ಮತ್ತು 16 5G ಬ್ಯಾಂಡ್ಗಳು ಎರಡರಲ್ಲೂ ಸಿಗ್ತದೆ. 5G ಸಪೋರ್ಟ್ ಆಗುತ್ತೆ. ನಮ್ಮ ಇಂಡಿಯನ್ ಸಿಮ್ ಎಲ್ಲ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ನೂ ಕೂಡ ಹಾಕಿದ್ದಾರೆ. ಓವರಾಲ್ ನೋಡೋದಕ್ಕೆ ಹೋದರೆ ಈ ಎರಡು ಫೋನ್ಗಳನ್ನ ಈ ಪರ್ಟಿಕ್ಯುಲರ್ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ ಅಂದರೆ ನನಗೆ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನು ಅಂದ್ಕೊಂಡಂಗೆ ಒಪ್ಪೋ Reno 12 ಮೋಸ್ಟ್ಲಿ ಒಂದು 30,000, ಪ್ರೋ ವೇರಿಯಂಟು ಒಂದು 40,000ಕ್ಕೆ ಲಾಂಚ್ ಆಗ್ಬೋದು ಅಂತ ನನಗನ್ಸುತ್ತೆ. ಬಟ್ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಪರ್ಫಾರ್ಮೆನ್ಸು ನೋಡೋದಕ್ಕೆ ಹೋದರೆ. ಇದಕ್ಕಿಂತ ಒಳ್ಳೆ ಫೋನ್ಗಳು ಈ ಪ್ರೈಸಲ್ಲಿ ಸಿಗ್ತವೆ. ನನಗೆ ಈ ಫೋನಲ್ಲಿ ಇಷ್ಟ ಆಗಿದ್ದು ಇದರ ಲುಕ್ ಆಯಿತಾ, ಹಿಂದ್ಗಡೆ ಇರುವಂಥ ಲುಕ್ಕು ಮತ್ತು ಇವನಿರುವಂಥ ಒಂದು ಗ್ಲಾಸ್ ಬ್ಯಾಕಪ್, ಅಂದರೆ ಫ್ಲ್ಯಾಗ್ಶಿಪ್ ಲೆವೆಲಲ್ಲಿ ಏನು ಗ್ಲಾಸ್ನ ಕೊಡ್ತಾರೆ ಅದನ್ನು ಈ ಪ್ರೈಸ್ನಲ್ಲಿ ಕೊಟ್ಟಿದ್ದಾರೆ. ಅದೊಂದು ಇಂಪ್ರೆಸಿವ್ ಅನ್ನಿಸ್ತು. ಲುಕ್ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ಡಿಸ್ಪ್ಲೇ ಚೆನ್ನಾಗಿದೆ, ಸ್ಟೋರೇಜ್ ಓಕೆ, ರ್ಯಾಮ್ ಸ್ವಲ್ಪ ಕಡಿಮೆ ಆಯಿತು, ಪ್ರೊಸೆಸರ್ ಸ್ವಲ್ಪ ಕಡಿಮೆ ಆಯಿತು, ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ, ಚಾರ್ಜರ್ ಫಾಸ್ಟ್ ಆಗಿದೆ, ಸ್ಪೀಕರ್ ಚೆನ್ನಾಗಿದೆ, ವಾಯ್ಸ್ ಪರವಾಗಿಲ್ಲ. AI ಫೀಚರ್ ಅಂತೂ ಇಂಟ್ರೆಸ್ಟ್ ನನಗೆ ಅನ್ನಿಸ್ದಂಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಫೋನ್ಗಳದ್ದು AI ಫೀಚರ್ ಅಂತೀನಿ. ಯೂನೀಕ್ ಆಗಿರೋಂಥ AI ಫೀಚರ್ನ ನಮಗೆ ತುಂಬ ಈಸಿಯಾಗಿ ಆ್ಯಕ್ಸೆಸ್ ಮಾಡೋದು ಕೊಟ್ಟಿದ್ದಾರೆ. ಅದು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಇಷ್ಟು ಈ ಫೋನ್ಗಳ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.